ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಭೆಗೆ ಭೂಷಣ ಆಗಿರತಕ್ಕಂಥ ತಾಯಿ ಮಾಲತಿ ಮೇಡಮ್ ಅವರಿಗೆ ನಾನು ಪಾದಕ್ಕೆ ನಮಸ್ಕಾರ ಮಾಡ್ತಾಯಿದ್ದೀನಿ. ಯಾಕಂದರೆ ಹಿರಿಯ ಕಲಾವಿದರು, ಸಾಕಷ್ಟು ನಾಟಕಗಳನ್ನು ಅಭಿನಯಿಸಿ ಉತ್ತಮ ಕಲಾವಿದೆ ಅನಿಸ್ಕೊಂಡಿದ್ದಾರೆ. ಜೊತೆಗೆ ಪ್ರಖ್ಯಾತ ನಟರಾದ ಸುಧೀರ್ ಅವರ ಧರ್ಮಪತ್ನಿ ಕೂಡ ಆಗಿದ್ದಾರೆ. ಅವರಿಗೆ ನಾನು ವಂದಿಸ್ತಾ ಇದ್ದೀನಿ. ಜೊತೆಗೆ ಈ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲರಿಗೂ ನಮಸ್ಕಾರ ಮಾಡ್ತಾಯಿದ್ದೀನಿ. ಹೆಚ್ಚಾಗಿ ಇಲ್ಲಿ ಸೇರತಕ್ಕಂಥ ಅನ್ನದಾತರಿದ್ದೀರಿ, ಹಾಗೆ ಪತ್ರಕರ್ತರಿದ್ದೀರಿ, ಮೀಡಿಯಾದವರು ಇದ್ದೀರಿ, ಎಲ್ಲರಿಗೂ ಅನಂತ ನಮಸ್ಕಾರಗಳು. ಏನೀ ವಿಕ್ಕಿಯ ತುಣುಕನ್ನು ನಾವು ಇಣುಕು ನೋಡಿದ್ವು. ವಿಕ್ಕಿಯ ತುಣುಕನ್ನು ಇಣುಕು ನೋಡಿದ್ದೀವಿ. ಆ ವಿಕ್ಕಿಯಲ್ಲಿ ಸಾಕಷ್ಟು ಸಾರಾಂಶ ಇದೆ. ಈ ವಿಕ್ಕಿ ಖಂಡಿತವಾಗಿಯೂ ನಿರ್ಮಾಪಕರ ಪಾಲಿಗೆ, ನಿರ್ದೇಶಕರ ಪಾಲಿಗೆ, ಕಲಾವಿದರ ಪಾಲಿಗೆ ಲಕ್ಕಿ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಕ್ಕಿ ಇಸ್ ಬಿಕಮ್ ಲಕ್ಕಿ. ಆ ಹೆಸರಲ್ಲೇ ಲಕ್ಕಿ ಇದೆ. ಅದರಲ್ಲಿ ಗೆದ್ದುಬಿಟ್ಟಿದ್ದೀರ ನೀವೆಲ್ಲ. ಬಹುಶಃ ಈ ಚಿತ್ರ ಗೆಲ್ಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೆಲ್ಲೇ ಬೇಕಿದು. ಹೆಚ್ಚಿಗೆ ಹೇಳ್ಬೇಕು ಅಂದರೆ ಏನು ಈ ಚಿತ್ರದ ನಿರ್ದೇಶಕ ದೀಪಕ್ ಕಾವರ್ಕರ್. ನಾನು ಇದುವರೆಗೂ ಅವ್ರ ಸರಳ ಹೇಳಕ್ಕೆ ಬರಲ್ಲ. ಅವತ್ಕರ್ ಇದೆಲ್ಲ ಹೇಳ್ತಾ ಇರ್ತೀನಿ. ಆವರ್ಕರ್ ಎಲ್ಲ ಹಾಕ್ತಾ ಇರ್ತೀನಿ. ಯಾಕಂದರೆ ನನ್ನ ಹಾಗೂ ಈ ಚಿತ್ರ ನಿರ್ದೇಶಕರಾದ ದೀಪಕ್ ಅವ್ರ ಒಡನಾಟ ಸುಮಾರು ವರ್ಷಗಳಿಂದ ಇದೆ. ನನ್ನ ಸುಮಾರು 20 ಚಿತ್ರಗಳಲ್ಲಿ ಆತ ಸಹ ನಿರ್ದೇಶಕನ ಕೆಲಸ ಮಾಡಿದ್ದಾರೆ. ನೀವು ಕೇಳ್ಬೋದು, ಏನು ಸರ್ ನೀವು ಬರೀ ಭಕ್ತಿ ಚಿತ್ರ ಮಾಡಿದ್ರೆ ನಿಮ್ಮ ಶಿಷ್ಯ ಯಾಕೆ ಭಕ್ತಿ ಬಿಟ್ಬಿಟ್ಟು ಕಮರ್ಷಿಯಲ್ ಮಾಡಿದಾರಲ್ಲ ಅಂತ ಕೇಳಬೇಡಿ ದಯವಿಟ್ಟು. ನಾನು ಎಲ್ಲ ಚಿತ್ರದಲ್ಲಿ ನಾನು ಮಾಡೋ ಸಿನಿಮಾಗಳೆಲ್ಲ ಭಕ್ತಿ ಪ್ರಧಾನ ಚಿತ್ರ. ಅದರಲ್ಲಿ ಸುಮಾರು 20-22 ಚಿತ್ರದ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿ. ತನ್ನ ಕೆಲಸದಲ್ಲಿ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಅಚ್ಚುಕಟ್ಟ ಮಾಡ್ತಕ್ಕಂಥ ಧೀಮಂತ ವ್ಯಕ್ತಿ ಅಂತ ಹೇಳಕ್ಕೆ ಖುಷಿ ಆಗುತ್ತೆ. ಇಂಥ ಒಬ್ಬ ನಿರ್ದೇಶಕನಿಗೆ ಅವಕಾಶ ಕೊಟ್ಟಂಥ ನಮ್ಮ ನಿರ್ಮಾಪಕರ ಸುರೇಶ್ ಅವರು, ಆಮೇಲೆ ನವನೀತಾ ಮೇಡಮ್ ಅವರು, ಇವರು ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬ ಹೊಸ ನಿರ್ದೇಶಕನಿಗೆ ಅವಕಾಶ ಕೊಡೋದು ತುಂಬ ಕಷ್ಟ ಇದೆ. ತುಂಬ ಯೋಚನೆ ಮಾಡ್ತಾರೆ, ಏನಪ್ಪ ಆಯ್ತನಿಗೆ ನಾವು ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಏನಾಗುತ್ತೋ, ನಾವು ಗೆಲ್ತೀವೋ ಸೋಲ್ತೀವೋ, ಆಮೇಲೆ ಬಡ್ಜೆಟ್ ಏನು ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಯಾಕಂದರೆ ಇವತ್ತು ಯಾವುದೇ ಸಿನಿಮಾ ತೊಗೊಂಡ್ರು ಅದಕ್ಕೆ ಬಂಡವಾಳ ಅಂತ ಹಾಕಬೇಕು. ಆ ಬಡ್ಜೆಟ್ ಅನ್ನೋದು ಎಲ್ಲ ಸ್ವಲ್ಪ ಏರುಪೇರಾಯಿತು ಅಂದರೆ ಅದು ಹೊರಗೆ ಬೀಳೋದು ನಿರ್ಮಾಪಕರಿಗೆ. ಹಾಗೆ ಯಾವುದೇ ಒಂದು ಸಿನಿಮಾ ಆದ್ರೂ ಅದನ್ನು ಅಚ್ಚುಕಟ್ಟಾಗಿ ವಿತಿನ್ ಬಡ್ಜೆಟ್ ಒಂದು ಲಿಮಿಟ್ ಅಂತ ಇರ್ತದೆ. ಆ ಲಿಮಿಟಲ್ಲಿ ಮಾಡಿದ್ರೆ ಖಂಡಿತ ಬಡ್ಜೆಟ್ ಹೆಚ್ಚಿಗೆ ಆಗಲ್ಲ. ಅದನ್ನು ನನ್ನಿಂದ ನಮ್ಮ ಶಿಷ್ಯ ದೀಪಕ್ ಕಲ್ತ್ಕೊಂಡಿದ್ದಾರೆ. ನಾನು ಹೇಳ್ತಾ ಇರ್ತೀನಿ, ಯಾವತ್ತು ನಿರ್ದೇಶಕ ಆದವನು ಮೊದಲು ಬಡ್ಜೆಟ್ ಯೋಚನೆ ಮಾಡಬೇಕು. ನಿರ್ಮಾಪಕರು ಏನು ಬಡ್ಜೆಟ್ ಹಾಕಿಕೊಟ್ಟಿದ್ದಾರೆ, ಆ ಬಡ್ಜೆಟಲ್ಲಿ ಏನು ಮಾಡ್ಬೋದು, ಎಷ್ಟು ಮಟ್ಟಿಗೆ ಮಾಡ್ಬೋದು. ಅಂದರೆ ಬಡ್ಜೆಟ್ ಕಮ್ಮಿ ಇದೆ ಕೂಡ ಸಿನಿಮಾ ಕೆಡ್ದ ಮಾಡಬಾರ್ದು ಅಂತಲ್ಲ. ಯಾವ ರೀತಿ ಮಾಲ್ತಿ ಮೇಡಮ್ ಅವರು ಮಾತು ಹೇಳಿದ್ರು, ಅದದು ಅನುಭವ ಅಂತ ದೊಡ್ಡ ಸಿನಿಮಾ ಏನಲ್ಲ, ಆದರೆ ಅದು ಯಶಸ್ಸು ಗಳಿಸ್ತು. ಅದು ತುಂಬ ಪ್ರಖ್ಯಾತಿ ಆಯಿತು. ಅದರಿಂದ ಕಾಶಿನಾಥ್ ಅವ್ರಿಗೆ ಒಂದು ಸ್ಟಾರ್ ವ್ಯಾಲ್ಯೂ ಸಿಕ್ಬಿಡ್ತು. ಅದೇ ರೀತಿ ನಾವು ಒಳ್ಳೆಯ ಸಿನಿಮಾ ಕೊಟ್ಟಾಗ ಖಂಡಿತ ಅಲ್ಲಿ ಬಜೆಟ್ ಲೆಕ್ಕ ಬರಲ್ಲ, ಕಂಟೆಂಟ್ ಲೆಕ್ಕ ಬರುತ್ತೆ. ಆ ಪ್ರಯತ್ನ ನನ್ನ ಶಿಷ್ಯನಾದ ದೀಪಕ್ ಮಾಡಿದ್ದಾರೆ. ಖಂಡಿತ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ವಿಕ್ಕಿ ಇಟ್ ಬಿಕಮ್ ಲಕ್ಕಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.